ಮೊದಲನೇ ಬಾರಿಗೆ ನಾವು ಶಾಸಕರಾದಾಗ ಮನೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಾಕ ಹೋಗಿದ್ದೀವಿ ಅಧ್ಯಕ್ಷರೇ. ಹೋದಾಗ ಅವತ್ತು ನಮಗೊಂದು ಮಾತನ್ನ ಹೇಳಿದ್ರಿ, ನೀವು ಮೊದಲನೇ ಬಾರಿ ಶಾಸಕರಿಗೆ ಆಯ್ಕೆ ಬಂದಿದ್ದೀರಿ, ಒಳ್ಳೆ ಕೆಲಸ ಮಾಡಿ ನಿಮ್ಗೆಲ್ಲಾ ರೀತಿಯಲ್ಲಿ ಸಹಕಾರ ಕೊಡ್ತೀವಿ ಅಂತ ತಿಳ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು. ತದನಂತರ ಮಾನ್ಯ PWD ಸಚಿವರ ಹತ್ರ ಹೋಗಿದ್ವಿ. ನಾವು ಒಂದ್ ಮಾತು ಹೇಳಿದ್ರು PWD ಸಚಿವರು, ಶರಣಗೌಡ ರಸ್ತೆಗಳ ಮೇಲೆ ಕೇವಲ JDS ದವರು ಅಷ್ಟೇ ತಿರುಗಾಡಲ್ಲ, ಬಿಜೆಪಿ ಕಾಂಗ್ರೆಸ್ದವ್ರು ಸಾರ್ವಜನಿಕದವ್ರು ತಿರುಗಾಡ್ತಾರೆ, ನಾವು ಎಲ್ಲರಿಗೂ ಅವಕಾಶಗಳನ್ನ ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿದ್ರು ಅಧ್ಯಕ್ಷರೇ. ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ನಮ್ಗೆ ಅನೇಕ ಅನುದಾನಗಳನ್ನ ಕೊಟ್ಟಿರ್ತಕ್ಕಂಥದ್ದಿದೆ ಅಧ್ಯಕ್ಷರೇ. ಇವತ್ತು ನಿನ್ನೆ ಮೊನ್ನೆ ಅಜಯ್ ಸಿಂಗ್ ಅವರು ಮತ್ತೆ ದರ್ಶನಾಪುರ ಅವರು, ಶರಣ ಪ್ರಕಾಶ್ ಪಾಟೀಲ್ ಅವ್ರ ಜೊತೆ ಬಹಳ ಸುದೀರ್ಘವಾಗಿ ಎಲ್ಲಾ ಶಾಸಕರು, BR ಪಾಟೀಲ್ ಅವರು, MI ಪಾಟೀಲ್ ಅವರು ನಾವು ಚರ್ಚೆ ಮಾಡಿರ್ತಕ್ಕಂಥದ್ದಿದೆ ಅಧ್ಯಕ್ಷರೇ. ಇವತ್ತು ನಮ್ಮ ಭಾಗಕ್ಕೆ ಕೊಡ್ತಕ್ಕಂಥ ಅನುದಾನವನ್ನ ಇವತ್ತು 1.5-2 ವರ್ಷದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಈಶ್ವರ್ ಖಂಡ್ರೆ ಅವರು ಇಲ್ಲೇ ಕೂತಿದ್ದಾರೆ, ಅವ್ರಿಗೂ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥ ಕಂಡೀಷನ್ಗಳಿಗೆ ಇವತ್ತು ನಾವು ಯಾವುದೇ ಏಜೆನ್ಸಿಗಳಿಗೆ ಕೊಟ್ರೆ, ಇವತ್ತು ನಾವು ಯಾವುದೇ ಅನುದಾನಗಳನ್ನ KKRDB ಲಿಂದ ಬಿಡುಗಡೆ ಆಗಿಲ್ಲ, ಇಲ್ಲಿವರೆಗೂ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ತಿಳ್ಕೊಂಡು ನೆನ್ಪತ್ತಂದ್ರೆ ಇವತ್ತು ಅಧಿಕಾರಿಗಳು ಯಾವ ರೀತಿ ನಮಗೆ ಬಂದು ಹೇಳ್ತಾ ಇದ್ದಾರೆ ಅಂದ್ರೆ, ನಮಗ ಮುಂದಿನ ಸಲ ನಮ್ಗೆ ಏಜೆನ್ಸಿ ಕೊಡಬೇಡ್ರಿ, ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ತಿಳ್ಕೊಂಡು ಹೇಳ್ತಕ್ಕಂಥದ್ದು ಒಂದಾಗಿದೆ ಅಧ್ಯಕ್ಷರೇ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೆಲವು ಕಾಂಗ್ರೆಸ್ ಶಾಸಕರಿಗೆ ಎಲ್ಲರಿಗೂ 50 ಕೋಟಿ ರೂಪಾಯಿಗಳನ್ನ ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥದ್ದು ಒಂದು ಆದೇಶನ ಇಲ್ಲಿ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಯೋಜನೆ ಅಡಿಯಲ್ಲಿ ಅನುದಾನವನ್ನು ಬಾಕಿ ಬಿಲ್ಗಳನ್ನ ಆಧರಿಸಿ ನಿರೀಕ್ಷಿಸಿ ಬಿಡುಗಡೆಗೊಳಿಸಲಾಗುವುದು, ಮುಂಗಡವಾಗಿ ಅನುದಾನವನ್ನು ಬಿಡುಗಡೆಗೊಳಿಸ್ತಕ್ಕಂಥದ್ದಿಲ್ಲ ಅಂತ ತಿಳ್ಕೊಂಡು. ಯಾಕಂತಂದ್ರೆ ಇವತ್ತು 50 ಕೋಟಿ ರೂಪಾಯಿಯನ್ನ ಬೇರೆ ಬೇರೆ ಶಾಸಕರಿಗೆ ಕೊಡ್ತಾ ಇದ್ದಾರೆ, ನಮಗ್ ಕೊಡ್ತಾ ಇಲ್ಲ ಅಂದಾಗ ಮಾನ್ಯ ಕೈಗಾರಿಕಾ ಸಚಿವರು ಸುರೇಶ್ ಕುಮಾರ್ ಅವರು ಮಾತಾಡುವಾಗ ಹೇಳಿದ್ರಿಲ್ಲ, ನೀವು ಹಂಗೆ ಮಾಡಿದ್ರಿ ಅಂತ ತಿಳ್ಕೊಂಡ್. ಸರ್, ನಾವ್ ಹಿಂಗ್ ಮಾಡಿವ ಅಂತ ತಿಳ್ಕೊಂಡೆ ಜನ ನಮ್ಮನ್ನ 66ಕ್ಕೆ 19ಕ್ಕೆ ಕಳಿಸ್ಯಾರ, ನಿಮ್ಗೆ 136ಕ್ಕೆ ಕಳಿಸ್ಯಾರ. ಮಾನ್ಯ ಸುರೇಶ್ ಕುಮಾರ್ ಅವರು ಯಜಮಾನರು ಹೇಳ್ತಾ ಇದ್ರು, ಮಾನ್ಯ ಮುಖ್ಯಮಂತ್ರಿಗಳು 224 ಜನ ಕ್ಷೇತ್ರನ ಸಮಾನವಾಗಿ ನೋಡ್ಬೇಕು ಅಂತ ತಿಳ್ಕೊಂಡು. ನಾನು ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಕ್ಕಂಥದ್ದಿಷ್ಟೇ. ಇವತ್ತು ಕಾಂಗ್ರೆಸ್ನವ್ರ ಶಾಸಕರಾಗಿ ಬಂದವ್ರಿಗೆ ಅವ್ರಿಗೇನು 2 ಓಟ್ ಹಾಕಿಲ್ಲ ಅಧ್ಯಕ್ಷರೇ, ಅವ್ರಿಗೂ 1 ಓಟ್ ಹಾಕಿದ್ದಾರೆ, ನಮಗೂ 1 ಓಟ್ ಹಾಕಿ ಕಳಿಸಿದ್ದಾರೆ. ಕ್ಷೇತ್ರದ ಜನತೆಯಲ್ಲಿ ನಮ್ಮನ್ನ ನಾವು ಇಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಬರ್ಬೇಕಾಗಿತ್ತಂದ್ರೆ ನಾವ್ ಎಷ್ಟು ಕಷ್ಟ ಪಡ್ತಾ ಇದೀವಿ ನಮಗ್ ಗೊತ್ತು. ನಾವು MLA ಆಗಿ ಆಯ್ಕೆ ಬಂದ ಮೇಲೆ ನಾವು ಕೆಲಸನೇ ಮಾಡ್ಲಿಲ್ಲ ಕ್ಷೇತ್ರದಾಗ ಅಂತಂದ್ರೆ ನಾವೇನ್ ಉತ್ತರ ಕೊಡ್ಬೇಕಾಗಿತ್ತೆ? 5 ವರ್ಷ ಸಾರ್ವಜನಿಕವಾಗಿ ನಾವು ಮೊದಲನೇ ಬಾರಿ ಆಯ್ಕೆ ಆಗಿ ಬಂದಿವಿ, 72 ಜನ ಇದ್ದೀವಿ, ನಮ್ಗೆ ಅನುದಾನನೇ ಇಲ್ಲ ಅಂತಂದ್ಮೇಲೆ ಉತ್ತರ ಏನ್ ಕೊಡ್ಬೇಕಾಗುತ್ತೆ? ಇವತ್ತು ಇನ್ನೊಂದು ಏನಾಗಿದೆ ಅಧ್ಯಕ್ಷರ ಅಂತಂದ್ರೆ, ಮುಂದಿನ ಜನರೇಷನ್, ನಾವೊಂದು ಜನರೇಷನ್, ನಮ್ದಾದ್ಮೇಲೆ ಮುಂದಿನ ಜನರೇಷನ್ದವ್ರು ರಾಜಕೀಯಕ್ಕೆ ಬರ್ಬೇಕಾ ಬರಬಾರ್ದು ಅಂತ ತಿಳ್ಕೊಂಡು ವಿಚಾರ ಮಾಡ್ತಾ ಇದ್ದಾರೆ ಅಧ್ಯಕ್ಷರು. ಯಾಕಂತಂದ್ರೆ ಅಧ್ಯಕ್ಷರೇ, ಇವತ್ತು ಯಾವುದೇ ಒಂದು ಅನುದಾನವನ್ನ ಈ ಸರ್ಕಾರದ ತಗೋಬೇಕಾಗಿತ್ತು ಅಂತಂದ್ರೆ ಒಬ್ಬ ಪ್ರಭಾವಿ ಸಚಿವರ ಫಾಲೋವರ್ ಆಗಿರ್ಬೇಕು, ಇಲ್ಲಂತಂದ್ರೆ ಯಾವುದೋ ಒಂದು ರಾಜಕಾರಣಿಗೆ ಅನ್ಪತ್ತಂದ್ರೆ ನಾವು ಚಾಕ್ರಿ ಮಾಡ್ಬೇಕು. ಈ ರೀತಿ ಅನ್ಪತ್ತಂದ್ರೆ ಒಂದು ವಾತಾವರಣ ಅನ್ಪತ್ತಂದ್ರೆ ನಿರ್ಮಾಣ ಆದ್ರೆ ನಮಗೆ ಅನ್ಪತ್ತಂದ್ರೆ ಬಹಳ ಹೊಸ ಶಾಸಕರಿಗೆ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ವಿ ಆರ್ ವೆರಿ ಫ್ರಸ್ಟ್ರೇಟೆಡ್. ದಯಮಾಡಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಅಧ್ಯಕ್ಷರೇ, 50 ಕೋಟಿಯನ್ನ ಕೊಡ್ತಕ್ಕಂಥದ್ದು ಕಡಿಮೆ ಅಂತ ತಿಳ್ಕೊಂಡು ಅರ್ಜ್ಞಾನಂದ್ರೆ ಹೇಳಿರ್ತಕ್ಕಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಕಳಕಳಿಯ ಮನವಿ ಮಾಡ್ತೀವಿ. ಯಾಕಂತಂದ್ರೆ ನಾವು ಅನುದಾನನೇ ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ. ದಯಮಾಡಿ ಅಂತಂದ್ರೆ ಇವತ್ತು ತಾವು ಅನುದಾನವನ್ನ ಎಲ್ಲರಿಗೂ ಇನ್ನೂ ಹೆಚ್ಚು ಏನಪ್ಪಂತಂದ್ರೆ ಅನುದಾನವನ್ನ ಆಡಳಿತ ಪಕ್ಷ ಶಾಸಕರಿಗೆ ಕೊಡೋದ್ರ ಜೊತೆಯಲ್ಲಿ ನಮಗೆ ಏನಪ್ಪಂತಂದ್ರೆ ತಾವು ಅನುದಾನವನ್ನ ಕೊಡ್ಬೇಕಂತ ತಿಳ್ಕೊಂಡು ನಾನು ಹೇಳ್ಬೇಕಾಗುತ್ತೆ ಅಧ್ಯಕ್ಷರೇ. ಏನಾಗಿದೆ ಅಧ್ಯಕ್ಷರೇ, ನಮ್ಮಲ್ಲಿ ಒಂದು ರಸ್ತೆ ಅಧ್ಯಕ್ಷರೇ, ಒಂದು ರಸ್ತೆ ನಮ್ಮ ತಂದೆಯವ್ರು ಏನಪ್ಪಂತಂದ್ರೆ ಶಾಸಕರಾಗಿರುವಾಗ ಟೆಂಡರ್ ಕರೆದಿರ್ತಕ್ಕಂಥದ್ದು. ನಮ್ಮ ತಂದೆಯವ್ರು ಶಾಸಕರಾಗಿರ್ತಕ್ಕಂಥ ಮುಂಚಿತವಾಗಿ ಗಾಜರ್ಕೋಟ್, ಚಪ್ಪೆಟ್ಲ ಮತ್ತು ತೆಲಂಗಾಣ ಬಾರ್ಡರ್ಗೆ ಏನಪ್ಪಂತಂದ್ರೆ ನ್ಯಾಷನಲ್ ಹೈವೇಲಿಂದ ರೋಡ್ ಆಗಿರ್ತಕ್ಕಂಥದ್ದಿದೆ. ಮೊನ್ನೆ PWD ಸಚಿವರು ಏನಪ್ಪಂತಂದ್ರೆ ನಮ್ಮ ಜಿಲ್ಲೆಗೆ ಬಂದಾಗ ಹೇಳಿದೆ, ನೋಡಿ ಸರ್ 7 ವರ್ಷ ಆಯ್ತು ಈ ರೋಡ್ ಏನಪ್ಪಂತಂದ್ರೆ ಕ್ಲೋಸ್ ಆಗಿದೆ. ಆ ರೋಡ್ ಮೇಲೆ ತಿರುಗಾಡೋದು ಯಾವ್ದು ರೀತಿ ಆಗಿದೆ ಅಧ್ಯಕ್ಷರ ಅಂದ್ರೆ, ಆ ಗುಂಡಿ ಬಿದ್ದಿರ್ತಕ್ಕಂಥ ಫೋಟೋ ಹಾಕ್ತಾರ, ಅದ್ರ ಪಕ್ಕದಾಗ ಶಾಸಕರ ಫೋಟೋ ಹಾಕ್ತಾರ. ನಾವೇನು ಉತ್ತರ ಕೊಡ್ಬೇಕು ಅಧ್ಯಕ್ಷರೇ? ನಾವು ಸಂತೋಷ ಜನಕ್ಕೆ ಅನ್ಪತ್ತಂದ್ರೆ ನಾವು ಹೋಗಿ ಅನ್ಪತ್ತಂದ್ರೆ ದೊಡ್ಡ ದೊಡ್ಡ ಭಾಷಣಗಳನ್ನ ನಾವು ಮಾಡಿ ಬಂದಿರ್ತೀವಿ. ಅಟ್ ಲೀಸ್ಟ್ ಅನ್ಪತ್ತಂದ್ರೆ ಅದು ಏನಾಗಿದೆ ಅಧ್ಯಕ್ಷರ ಅಂದ್ರೆ,
26 ನೋಟಿಸ್ ಕೊಟ್ಟಿದ್ದಾರೆ ಅಧ್ಯಕ್ಷರೇ ನ್ಯಾಷನಲ್ ಹೈವೇದವ್ರು ಏಜೆನ್ಸಿದವ್ನು ಏನಾಗಿದೆ ಅವ್ನು ಲೆಟರ್ ಕೊಟ್ಬಿಟ್ಟಿದ್ದಾರೆ, ನನ್ನ ಕೈಲಿ ಮಾಡೋದು ಆಗಂಗಿಲ್ಲ ಅಂತ ತಿಳ್ಕೊಂಡು. ಏಜೆನ್ಸಿದವ್ರು ಹಿಂಗೆ ಹೇಳ್ತಾರೆ, PWD ದವ್ರಿಗೆ ಕೇಳಿದ್ರೆ ಇಲ್ಲ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳ್ತಾರೆ. ಜನಕ್ಕೆ ನಾನು ಉತ್ತರ ಕೊಡ್ಲಾರ್ದ ಪರಿಸ್ಥಿತಿ ಆಗ್ಬಿಟ್ಟಿದೆ. ಓಕೆ, ಇನ್ನೂ ಒಂದು ಏನಾಗಿದೆ ಅಧ್ಯಕ್ಷರೇ, ಬ್ರಿಟಿಷರ್ ಕಾಲದಾಗ ಅತ್ತಿಕುಣಿ ಡ್ಯಾಮ್ ಅಂತ ತಿಳ್ಕೊಂಡು ನಿರ್ಮಾಣ ಆಗಿರ್ತಕ್ಕಂಥದ್ದು, ಸೆಂಟ್ರಲ್ ಗವರ್ಮೆಂಟ್ ಲಿಂದ ಮಾಡಿರ್ತಕ್ಕಂಥದ್ದು ಅಧ್ಯಕ್ಷರೇ. ಸೌದಾಗರ್ ಡ್ಯಾಮು ಅತ್ತಿಕುಣಿ ಡ್ಯಾಮ್ ಅಂತ ತಿಳ್ಕೊಂಡು ಆ ಭಾಗದಾಗ ಕಾಲುವೆಗೆ ಮೇಂಟೆನೆನ್ಸಿಗೆ ಅಧ್ಯಕ್ಷರೇ KNL ಇದೆ, ಮೇಂಟೆನೆನ್ಸಿಗೆ ಅಂತಂದ್ರೆ 6 ಲಕ್ಷ ಕೊಡ್ತಾರ. 6,000 ಎಕರೆ ಅಂತಂದ್ರೆ 6 ಲಕ್ಷ ಎಕರೆಗೆ ಅಂತಂದ್ರೆ ಜನಗಳಿಗೆ ನೀರು ತುಂಬಿಸ್ತಕ್ಕಂಥ ಪ್ರಾಜೆಕ್ಟ್ಗಳಿದೆ. ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತೂ ನಮ್ಗೆ ಕರೆದು ಅಂತಂದ್ರೆ ಬಹಳ ಪಾಸಿಟಿವ್ ಆಗಿ ಗೌರವಾನ್ವಿತವಾಗಿ ಮಾತಾಡಿದ್ದಾರೆ. ಅದ್ರ ಅನುದಾನ ಕೊಟ್ಟಿಲ್ಲ ನಮ್ಗೆ. ದಯಮಾಡಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಯಾವುದೇ ಸಚಿವರು ಇರಲಿ, ಇವತ್ತು ಏನಾಗಿದೆ ಅಧ್ಯಕ್ಷರೇ, ನಾನು ಹೇಳ್ಬೇಕೋ ಹೇಳ್ಬಾರ್ದು, ಮನೆ ಮುಖ್ಯಮಂತ್ರಿಗಳು ಇಲ್ಲಿ ಕುಂತಾರ ಅಂತ ತಿಳ್ಕೊಂಡು ಮಾತ್ರ ಹೇಳ್ಬೇಕಾಗ್ತದೆ. ನಮ್ಮ ತಂದೆ ಸಮಕಾಲೀನ ಒಬ್ಬ ಮಂತ್ರಿಗಳ ಹತ್ರ ನಾನು ಹೋಗಿದ್ದೆ. ಅವ್ರು ನನಗೆ ಗೊತ್ತಿದ್ದು ಕೇಳಿದ್ರ ಗೊತ್ತಿಲ್ಲ ಅಂತ ಕೇಳಿದ್ರೆ ಗೊತ್ತಿಲ್ಲ, ನಾನು ಇದು ಟೀಕೆ ಮಾಡ್ತಾ ಇಲ್ಲ. ಈ ರೀತಿ ವ್ಯವಸ್ಥೆ ಆದ್ರೆ ಬರ್ತಕ್ಕಂಥ ಪೀಳಿಗೆ ಯಾರು ರಾಜಕೀಯಕ್ಕೆ ಬರಂಗಿಲ್ಲ. ನೀನ್ ಯಾವ ಜಾತಿಯವ ಅಂತ ಕೇಳ್ಬಿಟ್ಟ ಮಂತ್ರಿ. ಅಂದ್ರೆ ನಮ್ಗೆ ಜಾತಿ ನೋಡಿ ಅನುದಾನ ಕೊಡ್ತಾರೆ ಅಧ್ಯಕ್ಷರೇ? ಓಕೆ, ನನ್ನ ಮನಸ್ಸಿಗೆ ಯಾವ ರೀತಿ ಆಯ್ತು ಅಂತಂದ್ರೆ, ನಮಗ್ ಜನ ಏನ್ಪತ್ತಂದ್ರೆ 73,000 ಓಟ್ ಹಾಕಿ ಕಳಿಸಿದಾರೆ ಅಧ್ಯಕ್ಷರೇ ಗುರುಮಿಟ್ಕಲ್ ಮತಕ್ಷೇತ್ರದಾಗ. ನನ್ನ ಜಾತಿ ನೋಡಿ ಓಟ್ ಹಾಕಿಲ್ಲ ಅಧ್ಯಕ್ಷರೇ. ಆಯ್ತು, ರಾಜ್ಯಕ್ಕೆ ಹೇಳಿದ್ರಲ್ಲ, ಹೇಳ್ಬೇಕಿಲ್ಲ ಮೇಡಮ್. ಆಯ್ತು ಅಂದ್ರೆ ಹೇಳಿದ್ದೀರಿ, ವಿಶ್ಲೇಷಣೆ ಬೇಡ, ಟೈಮ್ ಇಲ್ಲಲ್ಲ, ವಿಷಯ ಹೇಳಿದ್ದೀರಿ. ಹೌದಾ? ಸರ್ ಏನಾಗಿತ್ತು ಅಧ್ಯಕ್ಷರೇ ಅಂದ್ರೆ, ಮಾನ್ಯ ಮಂತ್ರಿಗಳು ನನಗೆ ಯಾವ ಜಾತಿ ಅಂತ ತಿಳ್ಕೊಂಡು ಕೇಳಿದ್ಮೇಲೆ ಇವ್ರು ಕೆಳಗಿರ್ತಕ್ಕಂಥ ಅಧಿಕಾರಿಗಳು ನನ್ನ ಯಾವ ಜಾತಿ ಅಂತ ತಿಳ್ಕೊಂಡು ನೋಡ್ತಾರ. ಓಕೆ, ಈ ವ್ಯವಸ್ಥೆನ ಏನ್ಪಂತಂದ್ರೆ ಬಂದ್ಬಿಟ್ರೆ ನಾವ್ ಯಾರು ಏನ್ಪಂತಂದ್ರೆ ಕೆಲಸ ಮಾಡಕ್ ಆಗಲ್ಲ. ನಾವ್ ಯಾರು ಏನ್ಪಂತಂದ್ರೆ ಈ ಚುನಾವಣೆ ವ್ಯವಸ್ಥೆಗೆ ಏನ್ಪಂದ್ರೆ ಬರಕ್ ಆಗಂಗಿಲ್ಲ. ನಾವ್ ಯಾರು ಏನ್ಪಂತಂದ್ರೆ ಸಂವಿಧಾನವನ್ನ ಉಳಿಸ್ಲಕ್ ಆಗಂಗಿಲ್ಲ. ದಯಮಾಡಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಇದೆ ಅಧ್ಯಕ್ಷರೇ. ಕಂಕ್ಲೂಡ್ ಮಾಡಿ. ಓಕೆ ಸರ್. ಸರ್ ನಮ್ಗೆ FD ಅಂದ್ರೆ ಗೊತ್ತಿಲ್ಲ ಸರ್. ನಮ್ ತಂದೆಯವ್ರು 5 ವರ್ಷ ಇರುವಾಗ ಏನ್ಪಂತವ್ರು ನಾವು ಸಣ್ಣ ಪುಟ್ಟ ಕೆಲ್ಸಕ್ಕೆ ಏನ್ಪಂತವ್ರು ವಿಧಾನಸೌಧಕ್ಕೆ ಬಂದಿರ್ತಕ್ಕಂಥದ್ದು ಇದೆ. FD ಅಂದ್ರೆ ನಮಗ್ ಗೊತ್ತಿಲ್ಲ ಸರ್. ಒಂದು 10 ಲಕ್ಷ ರೂಪಾಯಿ ಅನುದಾನನ ನಾವು ಕ್ಷೇತ್ರದಾಗ ಕೇಳಿದ್ರು, ಅಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನ್ಪಂದ್ರೆ FDಗೆ ಹೋಗಿದೆ ಅಂತ ಹೇಳ್ತಾರೆ. 50 ಲಕ್ಷದ ಕೆಲಸದ ಕೇಳಿದ್ರು ಏನ್ಪಂತಂದ್ರೆ FDಗೆ ಹೋಗಿದೆ ಅಂತ ಹೇಳ್ತಾರೆ. ಒಂದು ಮೌಲ್ಯಮಾಪನ ಮಾಡಿರ್ತಕ್ಕಂಥ ಶಿಕ್ಷಕರಿಗೆ ಏನ್ಪಂತಾರೆ ಸ್ಯಾಲ್ರಿ ಕೊಡ್ಬೇಕು, ಯಾಕೆ ಕೊಟ್ಟಿಲ್ರಿ ಅಂತ DD5 ಕೇಳಿದ್ರೆ FD ಫೈಲ್ ಹೋಗಿದೆ ಅಂತ ತಿಳ್ಕೊಂಡು ಅಂತಾರೆ. ಸರ್ FD ಫೈಲ್ನಾಗ ಎಷ್ಟು ಬಿದ್ದಾವ ಅಂತ ತಿಳ್ಕೊಂಡು ಯಾರೋ ಒಬ್ಬ ಆಫೀಸರ್ಗ ನಮ್ ಕಮಿಟಿದಾಗ ಕೇಳಿದ್ರೆ, ಈ ಸರ್ಕಾರ ಬಂದ ಮೇಲೆ ವಿಧಾನಸೌಧ ಎಷ್ಟಿದೆ ಅದಕ್ಕಿಂತ ಹೆಚ್ಚು ಏನ್ಪಂತಂದ್ರೆ FDದಾಗ ಫೈಲ್ ಮಾತಾಡುವ. ಹಾಗಾಗಿ ದಯಮಾಡಿ ನಾನು ನಮ್ಗ ಶಾಸಕರಾಗಿ ಬಂದಿರ್ತಕ್ಕಂಥವ್ರಿಗೆ ಅನುದಾನ ತಾರತಮ್ಯ ಮಾಡದೆ ಮಾನ್ಯ ಮುಖ್ಯಮಂತ್ರಿಗಳು ತಾವು ಬಹಳ ಎಲ್ಲರನ್ನ ಒಟ್ಟೆಗಿಟ್ಕೊಂಡು ಸರಿ ಸಮಾನವಾಗಿ ನೋಡ್ಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಅಧ್ಯಕ್ಷರೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.